ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೈನ್ ಬ್ಲಾಗ್. ನೋಡಿ, ಇವಾಗ ಆಗಲೇ 6:45 ಆಗ್ತಾ ಬಂತು. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಸೂರ್ಯ ಹುಡ್ತಾ ಇದ್ದಾನೆ. ಇವಾಗ ತುಂಬ ಬಿಸಿಲಿರುತ್ತೆ ಹೇಳಿ ಬೆಳಗ್ಗೆನೆ. ಅಂದರೆ ಮಂಜು ಬೀಳೋದು ಫುಲ್ ಕಡಿಮೆ ಆಗಿದೆ. ಅಂದರೆ ಒಂದು 30% ಅಷ್ಟೇ. ಬಿಸಿಲು ಜಾಸ್ತಿ ಇದೆ. ಇವಾಗ ಟಿಫನ್ ಮಾಡೋಣ ಅಂತ ಅಡುಗೆ ಸ್ಟಾರ್ಟ್ ಮಾಡಬೇಕು. ಟಿಫನೆಲ್ಲ ಇವಾಗ ಹೊರಗೆ ನೋಡಿ 7 ಗಂಟೆನೂ ಆಗಿಲ್ಲ, ಆಗಲೇ ಎಷ್ಟೊಂದು ಬಿಸಿಲು ಬರ್ತಾ ಇದೆ. ಯಪ್ಪ, ಇವಾಗಿನ ಬಿಸಿಲೇ ತಡ್ಕೊಳಕ್ಕಾಗ್ತಾ ಇಲ್ಲ. ಶಿವರಾತ್ರಿ ಆದಮೇಲೆ ಆ ಬಿಸಿಲು ಹೆಂಗೋ ಗೊತ್ತಿಲ್ಲ. ನೋಡಿ, ಇವಾಗ ಟಿಫನ್ ಸ್ಟಾರ್ಟ್ ಮಾಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿಟ್ಟಿದ್ದೀನಿ. ಇವಾಗ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ, ಅಂದರೆ ಸ್ಪೈಸಸ್ ಅಂದರೆ 2 ಏಲಕ್ಕಿ, 3 ಲವಂಗ, ಸೋಂಪು ಕಾಳು, ಚಕ್ಕೆ, ಅದು ಪಲಾವ್ ಎಲೆ ಇಷ್ಟು ಹಾಕ್ಬಿಟ್ಟು ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಈ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಈ ಪುದೀನ ಬಾತನ್ನ ನಾನು ಅಂದರೆ ತಮಿಳಿನಲ್ಲಿ ನೋಡಿರ್ತೀರ ನಾನೇನು ಮಾಡ್ತಿದ್ದೀನಿ ಅಂತ. 2 ಟೈಪ್ ಮಾಡ್ತೀನಿ ಪುದೀನ ಬಾತನ್ನ. ಇದು ಒಂದು ಟೈಪು. ನೋಡಿ, ಇವಾಗ ಅದು ಈರುಳ್ಳಿ ಫ್ರೈ ಆದಮೇಲೆ ಉಪ್ಪು, ಅರಿಶಿನ, ಟೊಮೊಟೊ ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಸ್ಮೂತ್ ಆಗಲಿ ಟೊಮೊಟೊ. ನೋಡಿ, ಇವಾಗ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಪ್ರೋಸೆಸ್ ಎಲ್ಲ ಅದರಲ್ಲಿದೆ, ಅದು ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ. ಇವಾಗ ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ಲು, ಪುದೀನ ಬಾತಲ್ಲ, ಪುದೀನ ಜಾಸ್ತಿ ಹಾಕಿರೋದ್ರಿಂದ ಅದು ಹಸಿ ಸ್ಮೆಲ್ದಿರುತ್ತಲ್ಲ, ಅದು ಹೋಗಲಿ ಅಂತ ಸ್ವಲ್ಪ ಬಿಟ್ಟಿದ್ದೀನಿ. ನೋಡಿ ಯಾವ ಥರ ಕುದೀತಾ ಇದೆ. ಅಂದರೆ ಫುಲ್ ಕಂಪ್ಲೀಟಾಗಿ ಇದು ಹಸಿ ಸ್ಮೆಲ್ ಹೋಗಬೇಕು. ಸ್ವಲ್ಪ ಹೊತ್ತು ಬಿಡ್ತೀನಿ, 5 ನಿಮಿಷ. ನೋಡಿ, ಇವಾಗೆಲ್ಲ ಹೋಗಿದೆ. ಮೇಲುಗಡೆ ಎಲ್ಲ ಎಣ್ಣೆ ಬಂದಿದೆ. ಇವಾಗ ಇದು ನೆನೆಸಿರೋ ಬಟಾಣಿ ಎಲ್ಲ, ಇದು ತಗೊಂಡು ಹಸಿ ಬಟಾಣಿ, ಅದರಿಂದ ಇವಾಗ ಹಾಕ್ಕೊಂಡು ಅಕ್ಕಿ ತೊಳೆದು ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈಗ ನೀರು ಹಾಕ್ಕೊಂಡು ಉಪ್ಪು ಖಾರ ಚೆಕ್ ಮಾಡ್ಕೊಳ್ರಿ. ನಾನು ಪರ್ಫೆಕ್ಟಾಗಿ ಹಾಕ್ಕೊಂಡಿರ್ತೀನಿ, ಅದರಿಂದ ನಾನು ಚೆಕ್ ಮಾಡ್ತಾಯಿಲ್ಲ. ಇದೊಂದು ಸ್ವಲ್ಪ ಕುದಿ ಬರಬೇಕು. ಅಂದರೆ ಯಾವಾಗಲೂ ಪುದೀನ ಬಾತೆ ತಿನ್ನೋಕ್ಕಾಗಲ್ಲ. ಪುದೀನ ಚಟ್ನಿ ಮಾಡ್ತಾರೆ, ನನಗೆ ಅಷ್ಟೊಂದು ಗೊತ್ತಿಲ್ಲ ಹೇಗೆ ಮಾಡ್ತಾರೆ ಅಂತ. ನಾನು ಮಾಡೂ ಇಲ್ಲ. ಅದರಿಂದ ಪುದೀನ ಬಾತ್ಗಳನ್ನೇ 2 ಥರ ಮಾಡ್ಕೊಂಡಿದ್ದೀನಿ. ಪುದೀನ ಜಾಸ್ತಿ ಇದ್ದಾಗ, ಕಡಿಮೆ ರೇಟ್ ಇದ್ದಾಗ ಈ ಥರ ಮಾಡ್ಕೊಳಕ್ಕೆ. ಇವಾಗ ಅದೊಂದು ವಿಷಲ್ ಬರಲಿ. ಈ ಕಡೆ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಶಾಂತ್ ಸ್ನ್ಯಾಕ್ಸ್ ಬಾಕ್ಸಿಗೂ ಕ್ಯಾರೆಟ್ ಹಾಕ್ತಾಯಿದ್ದೀನಿ ವಿತ್ ವೆಜಿಟೇಬಲ್ಸು. ನೋಡಿ, ರಾಯನ್ ಇನ್ನೂ ಮಲ್ಕೊಂಡಿದ್ದೆ, ನಾವು ಎದ್ದೇಳಂಗಿಲ್ಲ. ಇವತ್ತು ಇವನಿಗೆ ತ್ರಾಕ್ಷಿ ಊಟಲ್ಲ, ಇವನ ಬಟ್ಟೆ ತೊಗೊತಾ ಇದ್ದೀನಿ ಸ್ನಾನಕ್ಕಾಗಲೇ. ವಿಷಲ್ ಬಂತು. ಇನ್ನೇನು ನೋಡಿ, ಹೆಂಗೆ ನಾವು ಮಾಡಿದ್ರು ಸ್ವಲ್ಪ ಆಗಲಿ ಮಸಾಲೆ ಮೇಲೆ ಇದ್ದೇ ಇರುತ್ತೆ. ಆದರೆ ಕೆಳಗೆಲ್ಲ ವೈಟ್ ಥರ ಇರೋಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಮಾತ್ರ ಮಸಾಲೆ ಮೇಲೆ ಇರುತ್ತೆ. ನೋಡಿ, ಈ ಥರ ಇತ್ತು ಪುದೀನ ಬಾತು. ಕ್ಯಾರೆಟ್ ಜೊತೆ ಸರ್ವ್ ಮಾಡಿದ್ದೀನಿ. ಸಖತ್ತಾಗಿತ್ತು. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪುದೀನ ಬಾತ್ ಯಾವ ಥರ ಬಂದಿದೆ ಅಂತ. ತುಂಬಾ ಇಷ್ಟ ಆಯಿತು. ನೋಡಿ ಯಾವ ಥರ, ಅಂದರೆ ತುಪ್ಪ ಹಾಕಿರೋದ್ರಿಂದ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿತ್ತು ಪುದೀನ ಬಾತು. ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇಬ್ಬರು ಯಾವಾಗ ಓಡ್ತಾ ಇದ್ದಾರೆ. ನಿಧಾನಕ್ಕೆ ಹೋಗ್ರಂದ್ರೂ ಹೋಗಲ್ಲ, ಆ ಥರ ಓಡ್ತಾ ಇದ್ದಾರೆ. ನೋಡಿ, ಪಪ್ಪಿ ಅಲ್ಲೊಂದು ನಾಯಿ ಮರಿ ಇತ್ತು, ನೋಡ್ತಾ ಇದ್ದಾರೆ ಪಪ್ಪಿನ. ನಾನು ಯಾಕ್ರೋ ಅಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ, ಬಾ ಮಮ್ಮಿ ನೋಡು, ಏನೋ ಒಂದು ಕಾದೈತೆ ನಿನಗೆ ಅಂದ. ನಾನು ಏನು ಹೇಳ್ತಾನೆ ಇವನು ಅಂತ ಮುಂದೆ ಬಂದು ನೋಡಿದರೆ ನಾಯಿ ಮರಿ, ಅಂದರೆ ಪಪ್ಪಿ ಅಂತಾರೆ ಅವರು. ನೋಡಿ, ಅವ್ನು ನೋಡೋದನ್ನಂತ ಇವ್ನು ನಿಧಾನಕ್ಕೆ ಹೋಗ್ತಾ ಇದ್ದೇನೆ. ಅವ್ನು ಮುಂದೆ ಬೇಗ ಹೋಗ್ತಾ ಇದ್ದೀನಿ. ನೋಡಿ, ಇವನು ಹೋಗೋ ಸ್ಟೈಲ್, ಆಹಾ, ನನ್ನ ಮಗ ಮಹಾರಾಜನು. ನೋಡಿ, ಇಲ್ಲಿನ ವಾತಾವರಣ ಅಂತೂ ಫುಲ್ ಇಷ್ಟ ಆಯಿತು. ಇವತ್ತು ನಾವು ಬೇಗ ಹೋಗ್ತಿರೋದ್ರಿಂದ 9 ಗಂಟೆ ಸರಿಯಾಗಿ ಹೋಗ್ತಾಯಿದ್ವಿ. ಆದ್ದರಿಂದ 9:15, 9:30 ಹಂಗೆ ತುಂಬ ಜನ ಬರ್ತಾಯಿರ್ತಾರೆ. ನೋಡಿ, ನಿನ್ನೆ ನಾಯಿ ಮರಿ ಸತ್ತೋಗಿತ್ತಲ್ಲ, ಇವತ್ತೊಂದು ನಾಯಿ ಮರಿ ಹೆಂಗೆ ಮಲ್ಕೊಂಡಿದೆ, ಅದನ್ನೇ ನೋಡ್ಕೊತ ನಿಶಾಂತ್ ಹೇಳ್ತಾಯಿದ್ನು, ಅಮ್ಮ ನೋಡಮ್ಮ ನಿನ್ನೆ ನಾಯಿ ಮರಿ ಸತ್ತೋಗಿತ್ತು, ಇಲ್ಲೊಂದು ಮಲ್ಕೊಂಡೈತೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ. ನೋಡಿ, ಇಲ್ಲಿನೂ ಮಲ್ಕೊಂಡೈತೆ ಒಂದು, ಹಿಂಗೆ ಮಲ್ಕೊಂಡಿರುತ್ತೆ. ಬಂದು ಗಾಡಿ ಹತ್ತಿಸ್ಬಿಡ್ತಾರೆ. ಆದ್ದರಿಂದ ನೋಡಿ, ನಿಶಾಂತನ ಸ್ಕೂಲ್ ಹತ್ರ ಬಂದಿದ್ದೀವಿ. ಅಣ್ಣಗೂ ತಮ್ಮಗೂ ಏನು ಪ್ರೀತಿನೋ, ಚೆನ್ನಾಗಿ ಕಿತ್ತಾಡ್ತಾರೆ ಫ್ರೆಂಡ್ಸ್. ಇವಾಗ ಮಾತ್ರ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಚೆನ್ನಾಗಿ ಹೋಗ್ತಾರೆ. ಆದ್ದರಿಂದ ನೋಡಿ, ನಿಶಾಂತ್ ಹೋಗ್ತಾ ಇದ್ದೇನೆ. ಇವಾಗ ರಾಯನ್ ಕರ್ಕೊಂಡು ರಿಟರ್ನ್ ಆಗ್ತಾಯಿದ್ದೀನಿ.
ಗಾಡಿಗಳೆಲ್ಲ ಫುಲ್ಲು ಬರ್ತಾ ಇದ್ದೀವಿ ನೋಡಿ. ಎಷ್ಟು ಗಾಡಿ ಹೋಗುತ್ತಾ ಹೊರಗೆ ಬರೋಕ್ಕೆ ಆಗಲ್ಲ. ಆದ್ದರಿಂದ ನೋಡಿ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ರಾಯನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗಾಡಿ ಹತ್ರ ಬಂದೆ. ಇಲ್ಲಿ 2 ನಾಯಿ ಮರಿ ಮಲ್ಕೊಂಡಿದ್ದಾವೆ ನೋಡಿ. ಇವನು ಯಾವ ಥರ ಓಡ್ತಾ ಇದ್ದೀನಿ. ಇವಾಗ ಸ್ಕೂಲಿಗೆ ಬರೋರೆಲ್ಲ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ 9:15ಕ್ಕೆ ತುಂಬ ಜನ ಬರ್ತಾ ಇರ್ತಾರೆ. ನಾವು ಬೇಗ ಬಂದ್ವಲ್ಲ, ಅದರಿಂದ ರಾಯನ್ ಬಂದ್ರೇ ನಾನು ಬೇಗ ಕರ್ಕೊಬರ್ತೀನಿ ನೋಡಿ. ಇರುವೆ ಗೂಡು ಇರ್ತಾವಲ್ಲ, ಇಲ್ಲಿ ಯಾರೋ ಗೊತ್ತಿಲ್ಲ, ಸಕ್ಕರೆ ಇಲ್ಲ ಅಕ್ಕಿ ನುಚ್ಚು ಇಲ್ಲ ರವೆ ಈ ಥರ ಹಾಕ್ತಾ ಇರ್ತಾರೆ. ಪ್ರತಿದಿನವೂ ಹಾಕ್ತಾರೆ, ಯಾರಂತ ಗೊತ್ತಿಲ್ಲ. ಅವ್ರಿಗೆ ಒಳ್ಳೇದಾಗಲಿ. ಯಾಕಂದರೆ ಇರುವೆಗಳಿಗೂ ಊಟ ಎಲ್ಲಿ ಸಿಗಬೇಕು ಹೇಳಿ. ಈ ಥರ ಸಿಕ್ಕರೆ ಒಳ್ಳೇದಲ್ವಾ. ಆದ್ದರಿಂದ ಬೇಸಿಗೆ ಕಾಲ ಆಗಿರೋದ್ರಿಂದ ಇರುವೆಗಳಿಗೂ ಎಲ್ಲೂ ಊಟ ಸಿಗಲ್ಲ. ಅದರಿಂದ ಅವ್ರು ಹಾಕ್ತಾಯಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಆ ಥರ ಹಾಕಿರೋದು ನೋಡಿ. ನೋಡಿ ಆ ಮರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ, ಹೂವು ಇದ್ದಿಲ್ಲ. ಅದರಿಂದ ಎಲ್ಲರೂ 9:30 9:15 ಎಲ್ಲರೂ ಹೋಗ್ತಾ ಇರ್ತಾರೆ ನೋಡಿ. ಒಂದು ಚಾಕ್ಲೇಟ್ ಇಸ್ಕೊಂಡಲ್ಲ ಅಂಗಡೀಲಿ ಇಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇದು ಮಧ್ಯಾಹ್ನ. ನಿಶಾಂತ್ ರಾಯನ್ ಕರ್ಕೊಬರೋಣ ಅಂದರೆ ಅವ್ರ ಮೇಡಮ್ಮು ಏನೋ ಸರ್ವೆಗೆ ಹೋಗಿದ್ದಾರೆ. ಪಕ್ಕದ ಅಂಗನವಾಡಿಗೆ ಬಿಟ್ಟು ಹೋಗಿದ್ದಾರೆ, ಪಕ್ಕದ ಏರಿಯಾ ಅಂಗನವಾಡಿಗೆ, ಅಂದರೆ ಅರವಳ್ಳಿ ಅಂಗನವಾಡಿ ಇದು. ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ದೀನಿ. ಅವ್ನು ಮಾತಾಡಿಸ್ತಿದ್ದೆ, ನೀನು ಬರ್ತೀಯೇನೋ ಕರ್ಕೊಂಡು ಹೋಗೋಕ್ಕೆ ಅಂತ. ಇಲ್ಲೂ ಬರಲ್ಲ ಅಂತಿದ್ದಾನೆ. ಅಂದರೆ ಅವ್ರೇನೋ ಸರ್ವೆ ಮಾಡಬೇಕಂತ ಫೋನ್ ಮಾಡಿದ್ದಾರೆ. ನಾನು ಫೋನ್ ಪಿಕ್ ಮಾಡಿಲ್ಲ, ಅದಕ್ಕೆ ಅಲ್ಲಿ ಬಿಟ್ಟು ಹೋಗಿದ್ರು. ನನಗೆ ಗಾಬರಿನ ಆಯ್ತಿದ್ದೇನಪ್ಪ, ಇಷ್ಟು ಬೇಗ ಅಂಗನವಾಡಿ ಬಾಗ್ಲಾಕ್ಬಿಟ್ಟಿದೆ ಅಂತ. ಇವಾಗ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಅಂದರೆ ತುಂಬಾ ಭಯ ಆಗ್ಬಿಡ್ತು. ಹೋದ ತಕ್ಷಣ ಅಂಗನವಾಡಿ ನೋಡ್ತಿದ್ದೀನಿ, ಬೇಗ ಹಾಕಿದೆ. ಸ್ಕೂಲ್ ನೋಡ್ತೀನಿ, ಸ್ಕೂಲು ಬೇಗ ಹಾಕಿದೆ. ಆಮೇಲೆ ಮನೆಗೆ ಬಂದುಬಿಟ್ಟು, ಅಂದರೆ ನಾನು ತರಕಾರಿಗೆ ಹೋಗಿದ್ದೆ, ಹಂಗೆ ತರಕಾರಿ ತೊಗೊಂಡು ಕರ್ಕೊಬರೋಣ ಅಂತ ಹೋದೆ, ಫೋನ್ ಚಾರ್ಜಿಗೆ ಹಾಕ್ಬಿಟ್ಟು. ಆಮೇಲೆ ಹೋಗಿ ನೋಡ್ತೀನಿ ಬಾಗ್ಲಾಕಿದೆ. ಆಮೇಲೆ ಮನೆಗೆ ಬಂದು ಫೋನ್ ತೊಗೊಂಡು ಫೋನ್ ಮಾಡಿ ಆಮೇಲೆ ಕೇಳಿದಾಗ ಹೇಳಿದರು, ಹಿಂಗೆ ಅರವಳ್ಳಿ ಸ್ಕೂಲ್ ಹತ್ರ ಅಂತ. ಅಲ್ಲಿಂದ ಒಂದು 5 ನಿಮಿಷ ನಡಿಬೇಕು, 5 ನಿಮಿಷದಿಂದ ಒಂದು 10 ನಿಮಿಷ ನಡಿಬೇಕು ಆ ಅಂಗನವಾಡಿಯಿಂದ. ಮತ್ತೆ ಬಿಸಿಲಲ್ಲಿ ನಡ್ಕೊಂಡು ಹೋದೆ. ಗಾಡಿ ನೋಡಿದ್ರೆ ನಮ್ಮ ಮನೆಯವ್ರು ತೊಗೊಂಡೋಗಿದ್ರು. ಇವಾಗ ರಾಯನ್ ನಿಶಾಂತನ ಕರ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ರಾಯನ್ ಮಲಗಿಸ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ ನೋಡಿ. ಹಸುಗಳು ಇವಾಗ ಹೋಗ್ತಾಯಿದ್ದಾವೆ. ಕರೆಕ್ಟ್ 3 ಗಂಟೆಗೆ ಅವು ಮನೆ ಬಿಡ್ತವೆ, ನಾನು 3 ಗಂಟೆಗೆ ಮನೆ ಬಿಡ್ತೀನಿ ಆ ಥರ. ಇವಾಗ ಹಸುಗಳಲ್ಲಿ ಲಾಭ ಎಷ್ಟೋ ಇದೆ, ನಾನು ವಿಡಿಯೋದಲ್ಲೇ ಹೇಳಿದ್ದೀನಿ. ಇವಾಗ ನಿಶಾಂತನ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ. ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್. ಯಾಕಂದರೆ ನಿನ್ನೆ ಮರಿ ಸತ್ತೋಗಿದ್ದು ನೆನೆಸ್ಕೊಂಡು ಏನಾಗಿದೆಯೋ ಅನ್ನೋ ಕ್ಯೂರಿಯಾಸಿಟಿ. ಅಂದರೆ ಮನುಷ್ಯರಾದರೆ ಎತ್ತಾಕ್ತಾರೆ, ನಾಯಿಗಳ್ನ ಯಾರು ಎತ್ತಾಕ್ತಾರೆ. ಆದ್ದರಿಂದ ನೋಡಲ್ಲಿ ಇದೆ ರೈಲ್ವೆ ಸ್ಟೇಷನ್ ಹತ್ರ ದೊಡ್ಡ ಫ್ಲಾಗ್ ಹಾಕಿದ್ದಾರೆ. ಇದು ಯಾಕೆ ಹಾಕಿದ್ದಾರೆ ಅಂತ ಅಷ್ಟೊಂದು ನನಗೆ ಗೊತ್ತಾಗ್ತಿಲ್ಲ ನೋಡಿ. ಇವಾಗ ಕ್ಲಿಯರಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ. ಎಷ್ಟು ದೊಡ್ಡದು ಫ್ಲಾಗ್, ಅದು ಅರ್ಥನೇ ಇಲ್ಲ ನಾನು ವೀಡಿಯೋ ಮಾಡೋದಕ್ಕೆ. ಫಸ್ಟಿಗಲೇ ಎಷ್ಟು ಚೆನ್ನಾಗಿ ಅರ್ಥ ಆಯಿತು, ಫುಲ್ ನೀಟಾಗಿ ಕಾಣಿಸ್ತಾ ಇತ್ತು ಅದು ಹಾರೋದು. ಇವಾಗ ಮುದುರ್ಕೊಬಿಟ್ಟಿದ್ದೆ, ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನೋಡಿ. ನಾಯಿ ಮರಿ 4 ಇದ್ದಾವೆ, 5 ಇದ್ವೇನೋ, ಒಂದು ಸತ್ತೋಗ್ಬಿಡ್ತು. 4 ಇದ್ದಾವೆ. ಪಾಪ ಯಾರೇ ಆಗಲಿ ಮನುಷ್ಯತ್ವದಿಂದ ನಡ್ಕೋಬೇಕು ಅನ್ನೋದು ಇದಕ್ಕೆ ನೋಡಿ. ಇವಾಗ ನಿಶಾಂತನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಸುಗಳು ಇವಾಗ ಮೇಯಕ್ಕೆ ಹೋಗ್ತಾ ಇದ್ದಾವೆ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವ್ಲಾಗ್ ಮುಖಾಂತರ ಸಿಗೋಣ. ಬಾಯ್.